ಏನ್ ಪದ್ಮನಾಭ್, ಅಕೌಂಟ್ಸ್ ಎಲ್ಲ ಅಪ್ಡೇಟ್ ಆಯ್ತಾ? ಆಯ್ತು ಸರ್. 3 ವರ್ಷದ ಹಿಂದಿನ ಅಕೌಂಟ್ಸ್ ಕೇಳಿದ್ರಲ್ಲ, ಇದು ಹೋದ ವರ್ಷದ್ದು, ಇದು ಈ ವರ್ಷದ್ದು. ಟ್ಯಾಕ್ಸ್ ಆಫೀಸರ್ ಸಂತೋಷದಿಂದ ಸೈನ್ ಮಾಡಿದ್ದಾರೆ. ಆಮೇಲೆ ಬ್ಯಾಂಕ್ ಸಾಲಕ್ಕೋಸ್ಕರ ಇನ್ಕಮ್ ಟ್ಯಾಕ್ಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೇಳಿದ್ರಲ್ಲ, ಅದು ರೆಡಿ ಆಗಿದೆ. ವೆರಿ ಗುಡ್. ಪ್ರಚಂಡ ಕಣಯ್ಯ ನೀನು. ಇದೇ ಒಂಥರ ಕ್ಯಾನ್ಸರ್ ಆಗಿ ಜೀವ ತೆಗಿತಾ ಇತ್ತು. ನೀನ್ ಡಾಕ್ಟರ್ ಆಗಿ ಬಂದು ವಾಸಿ ಮಾಡಿಬಿಟ್ಟೆ. ವೆರಿ ಗುಡ್, ವೆರಿ ಗುಡ್. ಎಲ್ಲ ತಮ್ಮ ಆಶೀರ್ವಾದ ಸರ್. ಕೊಳ್ಳಿಬಾಳ ಎಸ್ಟೇಟ್ ಒಂದೆರಡು ಕಾಗದ ಇತ್ತು. ತಮ್ಮ ಅಭ್ಯಂತರ ಇಲ್ಲಿದ್ರೆ ಇಲ್ಲೇ ಸಿದ್ಧ ಮಾಡ್ಕೋತೀನಿ. ನೋ ನೋ ನೋ, ಗೋ ಹೆಡ್, ಗೋ ಹೆಡ್. ಬರ್ತೀನಿ. ಪದ್ಮನಾಭ ಮುಖರಂತ ಹುಡುಗಾದ್ರೆ ಯಾಕೆ? ಬಾಸಿಂಗ ಕಟ್ಟಿ ಗೌರಿ ಪೂಜೆ ಮುಗಿಸಿದ ನೇತ್ರಿ ಮದುವೆ ನಿಶ್ಚಯ ಕರ್ಕೊಂಡು ಬಂದ್ವಲ್ಲ, ಆ ನೋವು ಇನ್ನೂ ಕುರಿತಾನೆ ಇದ್ದೀರಿ. ಪ್ರಚಂಡ ಬುದ್ಧಿ ಕಣೆ ನಿಂದು. ಯಾಕೆ ಅಂದ್ರೆ ಪದ್ಮನಾಭನಿಗೂ ನೇತ್ರನಿಗೂ ಮದುವೆ. ಗೋ ಹೆಡ್, ಗೋ ಹೆಡ್. ಪದ್ಮನಾಭ, ಕರೆದ್ರಮ್ಮ? ಪಾಪ ಕೂತ್ಕೋ. ಪರವಾಗಿಲ್ಲ ಬಿಡಿ ಅಮ್ಮ. ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ಪರವಾಗಿಲ್ಲ, ಕೂತ್ಕೋ. ಅದೇನ್ ಹೇಳಿ ಅಮ್ಮ, ನೀವು ಕಾಲ್ನಲ್ಲಿ ತೋರಿಸಿದ್ದನ್ನ ನಾನು ತಲೆ ಮೇಲೆ ಇಟ್ಕೊಂಡು ಮಾಡ್ತೀನಿ. ನೇತ್ರನ್ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಏನಮ್ಮ ಹೀಗೆ ಕೇಳ್ತಿದ್ದೀರಾ? ನೇತ್ರ ಬಗ್ಗೆ ಓದ್ದವಳು, ಗುಣವಂತೆ, ರೂಪವಂತೆ. ನಮಗೋಸ್ಕರ ದೊಡ್ಡ ಮನಸ್ಸು ಮಾಡಿ ನೀನ್ ಯಾಕೆ ನೇತ್ರನ ಮದುವೆ ಆಗ್ಬಾರ್ದು? ಒಳ್ಳೆ ಸಲಹೆ. ಕೊಳ್ಳಿಬಾಳ ಎಸ್ಟೇಟ್ ಇಂದ ಒಂದು ಹೆಣ್ಣು ತರೋದು, ಇಲ್ಲಿಂದ ಒಂದು ಹೆಣ್ಣು ಅಲ್ಲಿ ಕೊಡೋದು. ಚೆನ್ನಾಗಿದೆಯಲ್ಲ ನಿಮ್ ಪ್ಲಾನು? ತಮಾಷೆ ಅಲ್ಲಪ್ಪ, ಗಂಭೀರವಾಗಿ ಕೇಳ್ತಾ ಇದ್ದೀನಿ. ನೇತ್ರ ನಿನ್ಗೆ ಒಪ್ಪಿಗೆ ತಾನೆ? ಅಮ್ಮ, ನೀವು ಮಗಳ ಹಾಗೆ ಸಾಕ್ತಿರೋ ನೇತ್ರನ ಕೈ ಹಿಡಿಯೋಕೆ ನಾನು ಪುಣ್ಯ ಮಾಡಿರ್ಬೇಕು. ಆದ್ರೆ ಅವಳಿಷ್ಟ ಹೇಗಿದೆಯೋ, ಋಣಾನ್ ಬಂದ ಹೇಗೋ ಯಾರಿಗೂ ಗೊತ್ತು. ಆಹಾ, ದೊಡ್ಡ ಮುದುಕನಾಗಿ ಮಾತಾಡ್ಬಿಟ್ಟೆ. ಯಾವ್ದಪ್ಪ ಋಣಾನ್ ಬಂಧ? ಹಾಗಲ್ಲಮ್ಮ, ಬಡವ್ರು ಬಡವ್ರನ್ನೇ ಮದುವೆ ಮಾಡ್ಕೋಬೇಕು, ಶ್ರೀಮಂತರು ಶ್ರೀಮಂತರನ್ನೇ ಮದುವೆ ಮಾಡ್ಕೋಬೇಕು ಅಂತ ನಿಯಮ ಏನೂ ಇಲ್ಲ. ಆದ್ರೂ ಶ್ರೀಮಂತರು ಶ್ರೀಮಂತರನ್ನೇ ಮದುವೆ ಮಾಡ್ಕೋಬೇಕಂತ ಪ್ರಯತ್ನ ಪಡ್ತಾರೆ. ಮೊನ್ನೆ ನೋಡಿ, ವಿರಾಜಪೇಟೆ ಹತ್ರ ಕಾಟಿಪೇಟೆ ಎಸ್ಟೇಟ್ ನ ದೊಡ್ಡ ಮಗನಿಗೂ ಹುಲಿಕೆರೆ ಎಸ್ಟೇಟ್ ನವ್ರ 2ನೇ ಮಗಳಿಗೂ ಮದುವೆ ನಿಶ್ಚಿತಾರ್ಥ ಆಗಿತ್ತು. ಆಮೇಲೆ ಏನಾಯ್ತು ಗೊತ್ತಾ? ಹುಡುಗಿ ಕಾರ್ ಡ್ರೈವರ್ ಜೊತೆ ಮದುವೆ ಮಾಡ್ಕೊಂಡ್ಲು, ಹುಡುಗ ಮನೆ ಕೆಲಸದೊಳನೆ ಮದುವೆ ಮಾಡ್ಕೊಂಡ. ಇದಕ್ಕೆ ಏನಂತೀರ? ನೇತ್ರ, ನನ್ ದೊಡ್ಡ ಮಗ ಸೊಸೆ ಆಕ್ಸಿಡೆಂಟ್ ನಲ್ಲಿ ತೀರ್ಕೊಂಡ್ಮೇಲೆ ಮೊಮ್ಮಕ್ಕಳ ಬುದ್ಧಿನೇ ಕೆಟ್ಟೋಗ್ಬಿಟ್ಟಿದ್ದಾನೆ. ನೀನ್ ಬಂದು ಸುಧಾರಿಸಿ ಹೋಗಿದ್ದಿದ್ರೆ ಈ ಮಕ್ಕಳು ನಾನು ಏನಾ ಹೋಗ್ತಿದ್ವು. ಹಾಗೇನಿಲ್ಲಮ್ಮ, ತುಂಟು ಮಕ್ಕಳನ್ನ ಸುಧಾರಿಸಿ ನನಗೆ ಅಭ್ಯಾಸ ಅಷ್ಟೇ. ನೇತ್ರ, ನೀನು ಪದ್ಮನಾಭನ ಮದುವೆ ಮಾಡ್ಕೊಳಕ್ ಒಪ್ಕೊಂಡ್ಬಿಟ್ರೆ ಯಾವಾಗ್ಲೂ ನಮ್ ಜೊತೆಲೇ ಇರಬಹುದು ಅಂತ ನಮ್ಮೆಲ್ಲರ ಆಸೆ ಅಮ್ಮ. ಅವ್ರು ಹೋಗಿ ಬರ್ಲಿ. ಹೋಗ್ಬಿಡ್ತೀನಿ. ನಾನು ಹೋಗ್ತೀನಜ್ಜಿ. ಬೇಡ ಅಂತ ಹೇಳಿದಲ್ಲ. ಅವರು ಬರ್ಲಿ ಬಿಡಿಯಮ್ಮ. ಮುಂದೆ ಒಟ್ಟಿಗೆ ಬಾಳ್ಬೇಕಾದವರು ಕಷ್ಟ ಸುಖ ಏನೇನೋ ಮಾತಾಡ್ಬೇಕು ಅಂತಿರ್ತೀರಾ. ಮಧ್ಯೆ ಈ ಮಕ್ಳು ಯಾಕೆ? ನೀವು ಹೋಗಿ ಬನ್ನಿ. ಅವ್ರೇನ್ ಗಲಾಟೆ ಮಾಡಲ್ಲಮ್ಮ, ನಾನ್ ನೋಡ್ಕೊಳ್ತೀನಿ. ವಾರ ಹೋಗೋಣ ಸಂತ. ದೇವಸ್ಥಾನ ಹೋಗ್ಬಿಟ್ಟು ಬೇಗ ಬಂದ್ಬಿಡಿ. ಜೋಪಾನಮ್ಮ. ಗಂಗಿ, ಹೋಗಿ ಮಕ್ಕಳು ಟೋಪಿ ತಗೊಂಡು ಬೇಕು. ಚಾಕ್ಲೇಟಾ? ಓಕೆ. ಮಕ್ಕಳನ್ನ ಜೋಪಾನಾಗಿ ನೋಡ್ಕೊಮ್ಮ. ಹಾ, ಮೆತ್ತಿಗೆ ಕೊಡು ಕೊಡು. ಬಾರೋ ಮರಿ. ಏನ್ರಿ, ಈ ಬಲೂನ್ ಉತ್ಕೊಡಿ, ಮಕ್ಳು ಆಟ ಆಡ್ತಾ ಇರ್ಲಿ. ನೇತ್ರ, ಈ ಪವಿತ್ರವಾದ ದೇವರ ಸನ್ನಿಧಿನಲ್ಲಿ ಇವತ್ತೇ ಪ್ರಮಾಣ ಮಾಡ್ಬಿಡೋಣ. ಏನಂತ? ಸುಖ ಇರಲಿ, ಕಷ್ಟ ಬರಲಿ, ಪುಣ್ಯ ಇರಲಿ, ಪಾಪ ಬರಲಿ, ಇಬ್ರು ಒಬ್ಬರು ಮನಸ್ಸಂತೆ ಮತ್ತೊಬ್ರು ನಡ್ಕೋತೀವಿ ಅಂತ. ಪ್ರಾಮಿಸ್?
ಅದ್ರ ಅಗತ್ಯ ಇದೆಯಾ? ನನಗಂತೂ ಖಂಡಿತ ಇದೆ. ಸರಿ, ನಿಮ್ಮಿಷ್ಟ. ಈ ಆನಂದ, ಈ ಸಂತೋಷ ಎಲ್ಲ ಆ ಬಲೂನ್ಗಳ ಹಾಗೆ ಯಾವಾಗ ಪಟ್ಟ ಅನ್ನುತ್ತೋ ಹೋಗೋದ್ರೊಳಗೆ ಎಲ್ಲ ಅನುಭವಿಸ್ಬಿಡ್ಬೇಕಲ್ವೇ? ಸಂತೋಷ, ಆನಂದ. ಐ ಮೀನ್ ಹ್ಯಾಪಿನೆಸ್. ಓ, ಆ ಸಂತೋಷ ಆನಂದ ಕೈ ಸಿಕ್ಕಿದ್ರೆ ತಾನೇ ಅನುಭವಿಸ ಮಾತು. ಯಾಕೆ ಸಿಗೋಲ್ಲ? ಸಿಗೋ ಹಾಗೆ ಮಾಡ್ಕೋಬೇಕು. ಅನ್ಯಾಯ, ಅಧರ್ಮ, ಅಪಾಯ ಅಂತ ಹೆದರ್ಕೋಬಾರ್ದು. ಅನ್ಯಾಯವಾಗಿ ಅಧರ್ಮವಾಗಿ ಸುಖ ಸಂಪಾದನೆ ಮಾಡೋಕ್ಕೂ ಅವಕಾಶ ಸಿಗ್ಬೇಕಲ್ಲ. ಅಬ್ಬಾ, ಈ ಮಾತಿನ ಬಾಯಿನ್ ಬಂತಲ್ಲ. ಏ ಜೋಪಾನ ಕಂಡ್ರೋ. ಅದೃಷ್ಟ ಇದ್ದು ಅವಕಾಶ ಸಿಕ್ಕಿದ್ರೆ ನನ್ನ ಹಾಗೆ ನೀನು ಯಾವ ಕೆಟ್ಟ ಕೆಲಸಕ್ಕಾದ್ರೂ ಗಟ್ಟಿ ಎದೆ ಮಾಡಿ ನಿಲ್ತೀಯಾ? ಹೆಂಡತಿ ಆದ್ಮೇಲೆ ಗಂಡನ ಗೊತ್ತಾಸೆಯಾಗಿ ನಿಲ್ಲೇಬೇಕಲ್ಲ. ವಂಡರ್ಫುಲ್. ನಮ್ಮ ಮಾಲೀಕ ಪ್ಲಾಂಟರ್ ಕರುಣಾಕರನ್ ಇದಾನಲ್ಲ, ಮಹಾ ಕಟುಕ. ಅವನಿಗೋಸ್ಕರ ನಾನು ಮಾಡಬಾರ್ದಿದ್ದ ಕೆಲಸ ಎಲ್ಲ ಮಾಡಿದ್ದೀನಿ. ಅವನು ಗುಟ್ಟು ನನ್ನ ಕೈನಲ್ಲಿದೆ. ನೋಡ್ ನೇತ್ರ, ಒಂದಿನ ಅವನು ಇಡೀ ಕೊಳ್ಳಿಬಾಳ ಎಸ್ಟೇಟ್ ನನಗೆ ಬರೆದು ಕೊಡ್ಬೇಕಾಗ್ತದೆ. ಅದು ನಿಮ್ಮ ಅವರ ವ್ಯವಹಾರ. ಅದರಲ್ಲಿ ನಾನ್ ಮಾಡ್ಬೇಕಾದೇನಿದೆ? ಖಂಡಿತ ಇದೆ. ಕರುಣಾಕರನ್ ತನ್ನ ಮಗಳ ರೂಪಾನ್ ರವಿಗೆ ಕೊಟ್ಟು ಗಂಧರ್ವಗಿರಿ ಒಳಗೆ ನುಗ್ತಾನೆ. ಆಮೇಲೆ ಇಬ್ಬರು ಮುದುಕರು ಇಬ್ಬರು ಮಕ್ಕಳನ್ನ ಮುಗಿಸಿ ರವಿನ ಕೈಗೊಂಬೆ ಮಾಡಿಕೊಂಡು ಗಂಧರ್ವಗಿರಿಗೆ ಯಜಮಾನನಾಗೋ ಉದ್ದೇಶ ಅವನು. ಅದಾದ್ಮೇಲೆ ಕೊಳ್ಳಿಬಾಳ ಎಸ್ಟೇಟ್ ನಮ್ದಾಗೋದು. ಹೌದಾ? ಈ ಆನಂದ ಸಂತೋಷ ಇಬ್ರು ನನ್ ಕೈಲಿರೋ ತಿಗಣೆಗಳು. ಯಾವಾಗ ಬೇಕಾದ್ರೂ ಹೊಸ್ಕಿ ಸಾಯಿಸ್ಬಿಡ್ಬಲ್ಲೆ. ಸರಿ, ಅವರು ತಮ್ಮ ಎಸ್ಟೇಟ್ನೇ ನಿಮಗ್ ಬರ್ಕೊಡ್ಬೇಕಾದಂತ ಕೆಲ್ಸ ನೀವೇನ್ ಮಾಡ್ಕೊಟ್ಟಿದ್ದೀರಿ? ಒಂದೇ ಎರಡೇ. ಇನ್ಫ್ಯಾಕ್ಟ್ ನಿಮ್ಮ ರಾಜಲಕ್ಷ್ಮಣ್ ಅವರ ದೊಡ್ಡ ಮಗ ಸೊಸೆ ಸತ್ತಿದ್ದು ನಿಜವಾದ ಆಕ್ಸಿಡೆಂಟ್ ಇಂದಲ್ಲ. ಏನೇ ಅದು? ಸೌಕರ್ಯ ನನ್ ಮಗಳಿಗೆ ಹೆರಿಗೆ ನೋವು ಶುರುವಾಗೈತೆ. ಅಳಿಯಾನು ಊರ್ನಾಗಿಲ್ಲ. ಇನ್ನ ಹತ್ರದವನೈತೆ ನಮ್ ಕುಡಿಸ್ಲು. ಮತಿ ಆಸ್ಪತ್ರೆ ತನಕ ಕರ್ಕೊಂಡು ಹೋಗ್ಬಿಟ್ಬಿಟ್ರೆ ನಿಮ್ಮ ಉಪಕಾರ ನಾನು ಎಂದೂ ಬರೆಯಕ್ಕಿಲ್ಲ. ಸೌಕರ್ಯ, ನಿಮ್ಮ ಉಪಕಾರ ನಾನು ಎಂದೂ ಬರೆಯಕ್ಕಿಲ್ಲ. ಪಾಪ ಹೆರಿಗೆ ಹೇಳಿ ತಾಯಿ. ಬನ್ನಿ ಆಸ್ಪತ್ರೆಗೆ ಬಿಟ್ಟು ಹೋಗೋಣ. ಬನ್ನಿ ಸೌಕರ್ಯ, ಎಲ್ಲಿ? ಬನ್ನಿ, ಇಲ್ಲೇ ಬನ್ನಿ ಅಮ್ಮ. ಬನ್ನಿ ತಾಯಿ, ಬನ್ನಿ ಸೌಕರ್ಯ, ಇಲ್ಲೇ ಹತ್ರದಲ್ಲಿ ನಡೀರಿ. ಬನ್ನಿ ಬನ್ನಿ ಅಮ್ಮ, ಇಲ್ಲೇ 4 ಹೆಜ್ಜೆ. ಬನ್ನಿ 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 ತಾಯಿ. ಹೋಗ್ಬೇಕಯ್ಯ? ಇಲ್ಲೇ ಬನ್ನಿ ಸರ್, 4 ಹೆಜ್ಜೆನೆ. ಬನ್ನಿ ಸೌಕರ್ಯ. ಈ ಹೆಣಗಳನ್ನ ಅದೇ ಕಾರ್ನಲ್ಲಿ ಹಾಕ್ಬಿಟ್ಟು ಗುಡ್ಡಿನ ತಳ್ಬಿಡಿ. ರಿಯಲ್ ಆಕ್ಸಿಡೆಂಟ್ ಆದಾಗೆ ಇರ್ಬೇಕು. ಓಕೆ ಸರ್. ಕರುಣಾಕರಂದು ಪ್ಲಾನ್ ನಡೆಸ್ಕೊಟ್ಟಿದ್ದು ನಾನು. ನೇತ್ರ, ಹೋಗೋಣ ನೇತ್ರ. ಹೋಗೋಣ ಹೋಗೋಣ.
ಡ್ಯಾಡಿ ಎಲ್ಲಿದ್ಯಾ? ಕಣ್ಮುಚ್ಕೋ ಡ್ಯಾಡಿ. ಯಾಕಮ್ಮ? ಕ್ಲೋಸ್ ಯುವರ್ ಐಸ್ ಡ್ಯಾಡಿ. ಸ್ವಲ್ಪ ಮದುವೆ ಇನ್ವಿಟೇಷನ್ ಪ್ರಿಂಟ್ ಆದ ದಿನಾನೇ ಸೀರೆ ಉಟ್ಕೊಂಡು ಮುತ್ತೈದೆ ಆಗ್ಬಿಟ್ಯಾ? ವೆರಿ ಗುಡ್. ಬಾಯ್ಲಿ ಕೂತ್ಕೋ. ಬಾಯ್ ಡ್ಯಾಡಿ. ಕಮ ಕೂತ್ಕೋ ಇಲ್ಲಿ. ಕಣ್ಮುಚ್ಕೋ, ಕಣ್ಮುಚ್ಚೋ. ಒಂದ್ ಸೆಕೆಂಡ್. ನಾನ್ ಮರ್ತೇ ಬಿಟ್ಟಿದ್ದೆ. ಡ್ಯಾಡಿ, ಕಣ್ಣಲ್ಲಿ ನೀರು. ಮಗಳನ್ನ ಬೇರೆ ಮನೆಗೆ ಕಳ್ಸ್ಬೇಕಲ್ಲ ಅಂತ ದುಃಖನಾ? ಛೇ, ಏನಿಲ್ಲಮ್ಮ, ಕುಂಕುಮ ಸ್ವಲ್ಪ ಕಣ್ಣಿಗೆ ಬಿತ್ತು ಅಷ್ಟೇ. ನಾನೆಲ್ಲಾದ್ರೂ ಕಣ್ಣಲ್ಲಿ ನೀರು ಹಾಕೋದುಂಟಾ? ನಿನ್ನ ಎಲ್ಲೂ ಕಳಿಸ್ತಾ ಇಲ್ಲಮ್ಮ. ಜೂನ್ 18 ಮದುವೆ, ಮುಹೂರ್ತ ಆದ್ಮೇಲೆ ನೋಡ್ತಾ ಇರು. ನೀನೇ ಗಂಡು, ರವೀಂದ್ರನೇ ಹೆಣ್ಣು. ನೋಡ್ತಾ ಇರು ಮೈ ಬಾಯ್. ಕ್ಯಾಪ್ಟನ್ ಹರಿಶ್ಚಂದ್ರ ಡುಬೆ, ನಂಬರ್ 80, ಪ್ರಿಮ್ರೋಸ್ ರೋಡ್, ಬ್ಯಾಂಗ್ಳೂರ್ 1. ಕೃಷ್ಣಕಾಂತ್ ದೇಸಾಯಿ, ಸಾಲಾರ್ ಜಂಗ್ ರೋಡ್, ನ್ಯೂ ಡೆಲ್ಲಿ. ಮನೆ ನಂಬರ್ ಮರ್ತುಬಿಟ್ನಲ್ಲ, ನನ್ನ ಡೈರಿಯಲ್ಲಿದೆ, ಹುಡುಕ್ ತರ್ತೀನಿ ತಡಿ. ನೇತ್ರ, ಯಾಕೆ ನೇತ್ರ, ಏನಾಗಿದೆ ನಿನ್ಗೆ? ಈ ಮದ್ವೆ ನಡೆ ಕೊಡ್ತು. ಯಾಕೆ ನಡಿ ಕುಡ್ದು? ಈ ಮದುವೆ ನಡೆದ್ರೆ ಗಂಧರ್ವಗಿರಿನೇ ಹತ್ತು ಉರಿದು ಹೋಗುತ್ತೆ. ಏನ್ ನೀನ್ ಹೇಳ್ತಾ ಇರೋದು? ಹೌದು, ನಿಮ್ಮ ಅಣ್ಣ ಅತ್ತಿಗೆ ಆಕ್ಸಿಡೆಂಟ್ ನಲ್ಲಿ ಸಾಯ್ಲಿಲ್ಲ. ಕರುಣಾಕರನ್ನು ಪದ್ಮನಾಭ ಇಬ್ರು ಸೇರ್ಕೊಂಡ್ ಹಾಕಿದ್ದಾರೆ. ನಮ್ಮಣ್ಣ ಎಕ್ಸ್ಪರ್ಟ್ ಡ್ರೈವರ್. ಆ ಜಾಗದಲ್ಲಿ ಅವನ ಆಕ್ಸಿಡೆಂಟ್ ಆಗಿ ಸಾಯೋದಕ್ಕೆ ಸಾಧ್ಯವೇ ಇಲ್ಲ. ಇದರಲ್ಲೇನೋ ಸಂಚಿದೆ, ಪಿತೂರಿ ಇದೆ ಅಂತ ಅವತ್ತೇನೆ ಎಷ್ಟೋ ಸಲ ಎಲ್ಲರ ಹತ್ರನೂ ಹೇಳ್ದೆ. ಬಟ್ ಪೊಲೀಸು, ಕೋರ್ಟು, ಕೇಸು, ರಂಪ ಅಂತ ಎಲ್ರು ನನ್ನ ಬಾಯಿ ಮುಚ್ಚಿಸ್ಬಿಟ್ರು. ನೇತ್ರ. ಈ ವಿಷಯ ನಿನ್ಗೆ ಯಾಕೆ ತಿಳಿತು? ಪದ್ಮನಾಭನಿಂದ. ಅವನಿಗೆ ನಿನ್ನೆ ಮದುವೆ ಆಗ್ತೀನಿ ಅಂತ ಪ್ರಾಮಿಸ್ ಮಾಡಿದೆ. ಅದನ್ನ ನಂಬಿ ಅವನು ಮಾಡಿದ ಪಾಪಕರ್ಮನೆಲ್ಲ ಬಾಯ್ಬಿಟ್ಟು ಹೇಳ್ದ. ಕರುಣಾಕರನ್ನು ತಮ್ಮ ಮಗಳನ್ನ ನಿಮಗ್ ಕೊಟ್ಟು ನಿಮ್ ಮನತನನೇ ನಾಶ ಮಾಡೋ ಹಂಚಿಕೆಲಿದಾರಂತೆ. ಅದಕ್ಕೆ ಪದ್ಮನಾಭನು ಶಾಮೀಲು. ನೋಡು, ಇದೆಲ್ಲ ರುಜುವಾತಾಗೋವರೆಗೂ ನೀನ್ ಯಾರ ಹತ್ರನೂ ಬಾಯ್ ಬಿಡ್ಬೇಡ. ಪದ್ಮನಾಭ್ ಜೊತೆಲಿ ನಿನ್ ಸ್ನೇಹದ ನಾಟಕ ಮುಂದುವರಿ. ಓಕೆ? ನಡಿಬೇಕಾಗಿದ್ದೊಂದು ಮದುವೆ ನಿಲ್ಸಿ ದೊಡ್ಡ ಅಪರಾಧ ಮಾಡತ್ ನೀನು. ಇಲ್ಲ ನೇತ್ರ, ಒಂದ್ ಗಂಡು ಹೆಣ್ಣಿನ ಪ್ರೇಮದ ಮದುವೆ ಮುರಿದು ಹೋಗೋ ದೊಡ್ಡ ವಿಷಯ ಅಲ್ಲ. ನಮ್ಮ ಅಣ್ಣನ ಕೊಲೆ ಮಾಡಿದ ಆ ರಾಕ್ಷಸನ ರಕ್ತ ಸಂಬಂಧನ ಮುರಿದು ಹಾಕಿದೆಯಲ್ಲ, ಅದೇ ನೀನ್ ಮಾಡಿದ ಉಪಕಾರ. ನೇತ್ರ, ಗಂಧರ್ವಗಿರಿ ನಿನಗೆ ಆಶ್ರಯ ನೀಡುತ್ತೆ ಅಂತ ನಿನಗೆ ಬಂದೆ. ಆದ್ರೆ ಇವತ್ತು ನೀನೇ ಗಂಧರ್ವಗಿರಿನ ಕಾಪಾಡ್ಬಿಟ್ಟೆ.